ಹಸಿರು ಸೊಪ್ಪು ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇರುತ್ತದೆ. ಅಲ್ಲದೆ ಉತ್ತಮ ಬೆಲೆಯೂ ಸಿಗುತ್ತೆ. ಆರೋಗ್ಯವಂತ ಸೊಪ್ಪುಗಳಲ್ಲಿ ಪಾಲಕ್ ಕೂಡ ಒಂದು. ಇದರಲ್ಲಿ ಕಬ್ಬಿಣ, ಸುಣ್ಣದ ಅಂಶ ಮತ್ತು ವಿಟಮಿನ್ಗಳು ಹೆಚ್ಚಾಗಿರುತ್ತವೆ. ಸಾಮಾನ್ಯವಾಗಿ ರೈತರು ಸ್ಥಳೀಯ ತಳಿಗಳನ್ನು ಬೆಳೆಯುತ್ತಾರೆ. ಇದರಲ್ಲಿ ಬೇಗ ಹೂ ಬಂದು ಇಳುವರಿ ಕಡಿಮೆ ಇರುತ್ತದೆ. ಹಾಗಾಗಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಚ್ಚು ಇಳುವರಿ ನೀಡುವ ತಳಿಯನ್ನು ಬಿಡುಗಡೆ ಮಾಡಿದೆ. ಸಾಧಾರಣವಾಗಿ ಸೊಪ್ಪು ತರಕಾರಿಗಳ ಸೇವನೆ ಏನಕ್ಕೆ ಮಾಡ್ತೇವೆ ಅಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಹೊಂದಿರ್ತದೆ. ಇದಕ್ಕೆ ಉದಾಹರಣೆಗೆ ಇದು ಕಬ್ಬಿಣ ಮತ್ತು ಸುಣ್ಣಾಂಶ ಹೆಚ್ಚಾಗಿ ಹೊಂದಿರ್ತದೆ. ಅದಲ್ಲದೆ ನಾರಿನಾಂಶನೂ ಹೆಚ್ಚಾಗುತ್ತೆ. ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಪ್ರತಿನಿತ್ಯ ಈ ಭಾರತೀಯ ICMR ಅಂತ ಕರಿತೀವಲ್ಲ, ಅವ್ರದ್ದು ನಿರ್ದೇಶನ ಪ್ರಕಾರ ಪ್ರತಿನಿತ್ಯ 125 ಗ್ರಾಮ್ನಷ್ಟು ಸೊಪ್ಪು ತರಕಾರಿಗಳು ಸೇವನೆ ಮಾಡಿದರೆ ಅದು ನಮ್ಮ ರೆಕಮೆಂಡೆಡ್ ಡೈಲಿ ಅಲವೆನ್ಸ್ ಅಂತ ಕರಿತೀವಲ್ಲ, ಆ ಥರ ನಮಗೆ ಬೇಕಾದಷ್ಟು ಕಬ್ಬಿಣ ಮತ್ತು ಸುಣ್ಣಾಂಶ, ವಿಟಮಿನ್ ಸಾಮರ್ಥ್ಯ, ವಿಟಮಿನ್ A ಮತ್ತು C ಅಂಶಗಳನ್ನು ಹೊಂದಿರ್ತವೆ. ಸೊ ಇದು ನಮಗೆ ಬೇಕಾದಷ್ಟು ಕೊಡ್ತದೆ. 125 ಗ್ರಾಮ್ ಪ್ರತಿನಿತ್ಯ ಸೇವನೆ ಮಾಡಿದರೆ ಸೊಪ್ಪು ತರಕಾರಿಗಳು ಅದು ಸರಿ ಹೋಗುತ್ತೆ ನಮ್ಮ ಆರೋಗ್ಯಕ್ಕೆ. ಅರ್ಕಾ ಅನುಪಮ ಹೆಚ್ಚು ಇಳುವರಿ ನೀಡುವ ತಳಿಯಾಗಿದ್ದು ಹಚ್ಚ ಹಸಿರಿನ ದಪ್ಪ ಎಲೆಗಳನ್ನು ಹೊಂದಿರುತ್ತದೆ. ಇದರಲ್ಲಿ ಒಟ್ಟು 4 ಕಟಾವು ಪಡೆಯಬಹುದು. ಈ ತಳಿಯನ್ನು ಕೈತೋಟದಲ್ಲಿ ಇಲ್ಲವೇ ಪ್ರಮುಖ ಬೆಳೆಯಾಗಿಯೂ ಬೆಳೆಯಬಹುದಾಗಿದೆ. ನಾವು ಈ ಪಾಲಕ್ ಸೊಪ್ಪಲ್ಲಿ ಸಂಶೋಧನೆ ಮಾಡಿ ಹೆಚ್ಚು ಇಳುವರಿ ಕೊಟ್ಟು ಆಮೇಲೆ ಹೆಚ್ಚಾಗಿ ಪೋಷಕಾಂಶಗಳು ಹೊಂದಿರುವಂಥ ತಳಿ ಆದ ಅರ್ಕಾ ಅನುಪಮ ಅನ್ನೋ ತಳಿನೂ ರೈತರಿಗೋಸ್ಕರ ಬಿಡುಗಡೆ ಮಾಡಿದ್ದೇವೆ. ಈ ತಳಿ ವಿಶೇಷ ಗುಣ ಏನಂದರೆ ಇದರಲ್ಲಿ ಎಲೆ ಮುದುರು ಹಸಿರು ಬಣ್ಣದಲ್ಲಿತ್ತು, ದಪ್ಪವಾಗಿರ್ತದೆ, ಆಮೇಲೆ ಭಾಳ ಅಟ್ರಾಕ್ಟಿವ್ ಆಗಿರ್ತದೆ, ಶೈನಿಂಗ್ ಆಗಿರ್ತದೆ. ಅದಲ್ಲದೆ ಹೆಚ್ಚು ಇಳುವರಿ ಕೊಡುವಂಥ ತಳಿ ಇದು ಕಟಾವಿಗೂ ಸೂಕ್ತವಾದಂಥದ್ದು. ಮೊದಲನೇ ಕಟಾವಿ ನಾವು 40 ದಿವಸ ಬಿತ್ತನೆ ಮಾಡಿದ 40 ದಿವಸ ಮೊದಲನೇ ಕಟಾವಿ ತಗೋಬೋದು. ಆನಂತರ ಪ್ರತಿ 15 ದಿವಸಕ್ಕೊಮ್ಮೆ ನಾವು ಕಟಾವಿ ಮಾಡ್ಕೊತಾ ಇರ್ಬೋದು. ಆ ರೀತಿಯಲ್ಲಿ ಇದೊಂದು 4 ಕಟಾವಿ ತೆಗಿಬೋದು ಈ ಬೆಳೆಯಲ್ಲಿ. ಆಮೇಲೆ ಇದರಲ್ಲಿನೂ ಸುಣ್ಣಾಂಶ ಮತ್ತು ಕಬ್ಬಿಣ ಅಂಶಗಳನ್ನು ಜಾಸ್ತಿ ಹೊಂದಿರ್ತದೆ. ಆಮೇಲೆ ಪಾಲಕ್ ಸೊಪ್ಪು ಸಾಧಾರಣವಾಗಿ ಜನ ನೋಡಿದರೆ ಪಾಲಕ್ ಸೊಪ್ಪು ಟೊಮೊಟೊ ಕೂಡಿ ತಿಂದರೆ ಇದರಲ್ಲಿ ಕಿಡ್ನಿ ಸ್ಟೋನು ಅದೆಲ್ಲ ಉಂಟಾಗುತ್ತದೆ ಅಂತ ಒಂದು ಅಭಿಪ್ರಾಯ ಇದೆ. ಆ ರೀತಿಯಲ್ಲಿ ನಾವು ಸಂಶೋಧನೆ ಮಾಡಿ ಇದರಲ್ಲಿ ಈ ಸಲಹೆ ತಳಿಗಳಲ್ಲಿರುವ ಆಕ್ಸಲೇಟ್ಗಿಂತ ಈ ತಳಿಯಲ್ಲಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಆಕ್ಸಲೇಟ್ ಇರುವಂಥದ್ದು ನಾವು ಅಭಿವೃದ್ಧಿ ಪಡೆದಿದ್ದೇವೆ. ಸೊ ಆ ರೀತಿಯಲ್ಲಿ ನೋಡಿದರೆ ಇದರ ತಿನ್ನೋದ್ರಿಂದ ಏನು ಕಿಡ್ನಿ ಸ್ಟೋನ್ ಅಂತ ಪ್ರಾಬ್ಲಮ್ ಬರೋದಿಲ್ಲ. ಅದಲ್ಲದೆ ಇಳುವರಿ ಹೆಚ್ಚಾಗಿ ಕೊಡ್ತದೆ. ರೈತರು ಅಥವಾ ಜನರು ನಮ್ಮ ಮನೆ ಹಿತ್ತಲಲ್ಲಿನೂ ಕಿಚನ್ ಗಾರ್ಡನಲ್ಲಿ ಹಾಕ್ಕೋಬೋದು, ಪಾಟಲ್ಲಿನೂ ಹಾಕ್ಕೋಬೋದು. ಕಟಾವಿ ಮಾಡೋದಕ್ಕೆ ಸೂಕ್ತವಾಗಿದ್ದರಿಂದ ಅವಾಗವಾಗ ಕೀಳ್ತಾ ಇದ್ದರೆ ಮತ್ತೆ ಮತ್ತೆ ಬರ್ತಾ ಇರ್ತದೆ ಈ ತಳಿ. ಆಮೇಲೆ ಇದು ಬೆಳೆಯೋದೂ ಭಾಳ ಸುಲಭ. ಇದರಲ್ಲಿ ಹೆಚ್ಚಾಗಿ ದನಿನ ಗೊಬ್ಬರ ಹಾಕಿ ಬೆಳೆಯಬೋದು. ಚಿಕ್ಕ ಚಿಕ್ಕ ಮಡಿಗಳು ಮಾಡಿದರೆ ಅದರಲ್ಲಿ ನಾವು ಸಾಧಾರಣವಾಗಿ ಬೀಜ ಚೆಲ್ತಾರೆ ರೈತರು. ಅದರಲ್ಲಿ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ ಒಂದು ಸಾಲಲ್ಲಿ ಮಾಡಿದರೆ ಕಟಾವಿ ಮಾಡ್ಕೊಳ್ಳೋಕೆ ಅನುಕೂಲವಾಗಿರ್ತದೆ. ಕಟಾವಿ ಮಾಡಿದ ನಂತರ ಗೊಬ್ಬರ ಹಾಕ್ಲಿಕ್ಕೂ ಅನುಕೂಲವಾಗಿರ್ತದೆ, ಕಳೆ ತೆಗೆಯೋಕ್ಕೂ ಅನುಕೂಲವಾಗಿರ್ತದೆ. ಅಲ್ವಾ ಡ್ರಿಪ್ ಸಿಸ್ಟಮಲ್ಲಿ ಮಾಡೋಂಗಿದ್ರೆ ಬೆಡ್ಡಲ್ಲಿ ಎತ್ತರ ಬೆಡ್ಡಿ ಮಾಡಿಕೊಂಡು ಡ್ರಿಪ್ ಲೈನ್ಗೆ 2 ಕಡೆನೇ 2 ಸಾಲು ಹಾಕ್ಕೊಂಡ್ರೂ ಇಳುವರಿ ಚೆನ್ನಾಗೇ ಇರ್ತದೆ. ಅರ್ಕಾ ಅನುಪಮ ತಳಿಯಲ್ಲಿ ಮಳೆ ಹೆಚ್ಚಾದಾಗ ಮಾತ್ರ ಎಲೆ ಚುಕ್ಕೆ ರೋಗ ಕಂಡುಬರುತ್ತದೆ. ಸೂಕ್ತ ಔಷಧಿ ಸಿಂಪರಣೆಯಿಂದ ಇದರ ನಿಯಂತ್ರಣ ಸಾಧ್ಯ. ಇದರಲ್ಲಿ ಏನು ಹೆಚ್ಚಾಗಿ ರೋಗ ಅಂತ ಬರೋದು ಏನಿಲ್ಲ. ರೋಗ ಆದರೂ ಹುಳ ಆದರೂ ಬರೀ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗಿರುವಾಗ ಒಂದು ಎಲೆ ಚುಕ್ಕೆ ರೋಗ ಅಂತ ಒಂದು ಬರ್ತದೆ, ಸರ್ಕೋಸ್ಪರಾದ. ಅದೇನಾದರೂ ಕಂಡು ಬಂದರೆ ಒಂದು ಸ್ಪ್ರೇ ಮಾಡ್ಬೋದು. ಡೈಥೆನಮ್ 45 ಒಂದು ಸ್ಪ್ರೇ ಅಥವಾ ಕವಾಚ್ ಒಂದು ಸ್ಪ್ರೇ ಮಾಡ್ಬೋದು, 2 ಗ್ರಾಮ್ 1 ಲೀಟರ್ಗೆ ಹಾಕಿ. ಆದರೆ ನಾವು ರೆಕಮೆಂಡ್ ಮಾಡೋದಂದರೆ ಈ ಸ್ಪ್ರೇ ಏನಾದರೂ ಮಾಡಿದರೆ ಕಟಾವಿ ಬೇಗ ಮಾಡಬಾರ್ದು. ಒಂದು 8ರಿಂದ 10 ದಿವಸ ಬಿಟ್ಟು ಕಟಾವಿ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ವೇಟಿಂಗ್ ಪೀರಿಯಡ್ ಅಂತ ಕರಿತೀವಿ, ಅಷ್ಟು ದಿನ ಬಿಡಬೇಕಾಗತ್ತೆ. ಅದು ಜಾಸ್ತಿ ಇದ್ದರೆ ಮಾತ್ರ ಅದನ್ನು ರೆಕಮೆಂಡ್ ಮಾಡ್ತೀವಿ. ಇನ್ನು ಸಸಿಗಳು ತುಂಬಾ ಗುಂಪಾಗಿ ಇದ್ದಲ್ಲಿ ಮಳೆಗಾಲದಲ್ಲಿ ಸ್ಪೊಡೆಪ್ಟೆರಾ ಕಂಬಳಿ ಹುಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ತಡವಾಗಿ ಬಿತ್ತನೆ ಮಾಡಿ ಇಲ್ಲವೇ ಬೇವಿನ ಕಷಾಯ ಬಳಕೆಯಿಂದ ಇದರ ನಿಯಂತ್ರಣ ಸಾಧ್ಯ. ಸ್ಪೊಡೆಪ್ಟೆರಾ ಲಾರ್ವಾ ಅಂತ ಕರಿತೀವಿ. ಅದು ಮಾತ್ರ ಮಳೆಗಾಲದಲ್ಲಿ ತುಂಬ ಗುಂಪಾಗಿ ಗಿಡ ಇದ್ದರೆ ಜಾಸ್ತಿ ಅದು ಇದು ಮಾಡುತ್ತದೆ. ಅದರಿಂದ ಸ್ವಲ್ಪ ತಡವಾಗಿ ಬೀಜ ಹಾಕ್ಕೊಂಡ್ರೆ ಅದು ಹುಳ ಬರೋದೇ ಇಲ್ಲ. ಅಕಸ್ಮಾತ್ ಬಂದರೆ ಇದು ಬೇವಿಂದು ಕಷಾಯ ಏನಾದರೂ ಸ್ಪ್ರೇ ಮಾಡಿದರೆ ಹೋಗುತ್ತದೆ. ಅಷ್ಟು ಮಾತ್ರ ಮಾಡ್ಬೋದು. ರೈತ ಬಾಂಧವರು ಎಕರೆಗೆ 15 ಟನ್ ಇಳುವರಿ ಪಡೆಯಬಹುದಾಗಿದ್ದು, ಒಮ್ಮೆ ಬೀಜ ಖರೀದಿಸಿದರೆ ಭವಿಷ್ಯದಲ್ಲಿ ಸ್ವತಃ ಬೀಜೋತ್ಪಾದನೆ ಮಾಡಿಕೊಳ್ಳಬಹುದಾಗಿದೆ. ಇಳುವರಿ ಇದು 1 ಹೆಕ್ಟಾರಿಗೆ 40 ಟನ್ನಷ್ಟು ಇಳುವರಿ ಕೊಡ್ತದೆ, 4 ಕಟಾವಿನಲ್ಲಿ ಸೇರಿ. ಆಮೇಲೆ ಬೆಲೆನೂ ಬೇಡಿಕೆ ಭಾಳ ಚೆನ್ನಾಗಿರೋದ್ರಿಂದ ಭಾಳ ರೈತರಿಗೆ ಎಕರೆಗೆ ಸುಮಾರು 15 ಟನ್ ಇಳುವರಿ ತಗೊಂಡ್ರು 50,000 ಲಾಭ ಒಂದು ಎಕರೆಗೆ ಒಂದು 70 ದಿವಸ ಒಳಗಡೆ ಪಡೆಯಬಹುದು ರೈತರು.
ವರ್ಷಪೂರ್ತಿ ಬೆಳೆಯಬಹುದಾದ ಅರ್ಕಾ ಅನುಪಮ ಪಾಲಕ್ ಸೊಪ್ಪನ್ನು ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಇದರ ಬೀಜ ನಮ್ಮಲ್ಲಿ ಇದು ಓಪನ್ ಪಾಲಿನೇಟೆಡ್ ವೆರೈಟಿ. ಬೀಜನೂ ನಮ್ಮಲ್ಲೇ ಸಿಗ್ತದೆ. ಒಂದ್ಸಲ ಬೀಜ ತಗೊಂಡೋದ್ರೆ ಮತ್ತೆ ಅವರೇ ರೈತರೇ ಬೀಜನ ಅಭಿವೃದ್ಧಿ ಪಡ್ಕೊಳ್ಬೋದು. ಬರೀ ಒಂದು 10-25 ಗಿಡ ಬಿಟ್ಟರೆ ಅವ್ರಿಗೆ ಬೇಕಾಗಿರೋ ಬೀಜ ಸಿಗ್ತದೆ. ಚೆನ್ನಾಗಿ ಬೀಜದ ಇಳುವರಿನೂ ಚೆನ್ನಾಗಿರ್ತದೆ ಇದರಲ್ಲಿ. ಆಮೇಲೆ ಹೂವು ತುಂಬ ತಡೆಯಾಗಿ ಬರ್ತದೆ ನಮ್ಮ ತಳಿಯಲ್ಲಿ. ಆಗಿರೋದ್ರಿಂದ ಎಲೆ ಇಳುವರಿ ಜಾಸ್ತಿ ಆಗಿರ್ತದೆ. ನಮ್ಮ ಸುತ್ತಮುತ್ತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ವರ್ಷ ಪೂರ್ತಿ ಬರ್ತದೆ. ಬಿಸಿಲು ಕಾಲದಲ್ಲಿ ಒಂದು ಕಡಿಮೆ 2 ಕಟ್ಟಿಂಗ್, 4 ಕಟ್ಟಿಂಗ್ ಬೇರೆ ಟೈಮಲ್ಲಿ ತೊಗೊಂಡ್ರೆ ಬಿಸಿಲಿಗೆ ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದು 2-3 ಕಟ್ಟಿಂಗಲ್ಲಿ ಮುಗಿಸ್ಕೊಳ್ಬೋದು. ಇದರಂತೆ ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸುವ ಕೊತ್ತಂಬರಿ ಸೊಪ್ಪಿನ ಅಧಿಕ ಇಳುವರಿ ನೀಡುವ ತಳಿ ಅರ್ಕಾ ಇಶಾ. ಹೆಚ್ಚು ಸುವಾಸನೆಯುಳ್ಳ ಈ ತಳಿಯನ್ನು 3 ಬಾರಿ ಕಟಾವು ಮಾಡಬಹುದಾಗಿದೆ. ಭಾರತೀಯ ತೋಟಗಾರಿಕೆ ಸಂಶೋಧನೆಯಲ್ಲಿ ತರಕಾರಿ ವಿಭಾಗದಲ್ಲಿ ಸಂಶೋಧನೆ ಮಾಡಿ ಯಾವ ರೀತಿ ಅಂದರೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಇಳುವರಿ ಜಾಸ್ತಿ ಕೊಡುವಂಥ ತಳಿ ಮತ್ತು ವಾಸನೆ ಚೆನ್ನಾಗಿರಬೇಕು ಅಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಈ ರೀತಿಯಲ್ಲಿ ಇದು ಕಟಾವಿಗೆ ಸೂಕ್ತವಾದಂಥ ತಳಿ ಅರ್ಕಾ ಇಶಾ ಅನ್ನೋ ಕೊತ್ತಂಬರಿ ತಳಿನೂ ನಾವು ಬಿಡುಗಡೆ ಮಾಡಿದ್ವಿ ಇತ್ತೀಚೆಗೆ. ಈ ತಳಿಯಲ್ಲಿ ವಿಶೇಷ ಗುಣ ಏನೆಂದರೆ 3 ಕಟಾವಿ ತೊಗೊಳ್ಬೋದು. ಮೊದಲನೇ ಕಟಾವಿ 45 ದಿವಸ, ಬಿತ್ತನೆ ಮಾಡಿದರೆ ಒಂದು 8-10 ದಿವಸದಲ್ಲಿ ಬೀಜ ಹುಟ್ಟುತ್ತೆ. ಆನಂತರ ಒಂದು 40 ದಿವಸಕ್ಕೆ 35-40 ದಿವಸ ಕಟಾವಿ ಮಾಡ್ಕೊಳ್ಬೋದು. ಆನಂತರ ಪ್ರತಿ 15 ದಿವಸಕ್ಕೊಮ್ಮೆ 3 ಕಟಾವಿನೂ ಮಾಡ್ಕೊಳ್ಬೋದು. ಪ್ರತಿ ಕಟಾವಿ ಮಾಡಿದ ನಂತರ ಗೊಬ್ಬರ ಕೊಡ್ತಾಯಿದ್ರೆ ಇನ್ನೂ ಹೆಚ್ಚು ಇಳುವರಿ ಸಿಗ್ತಾ ಇರ್ತದೆ. ಈ ತಳಿಗೆ ಪ್ರತ್ಯೇಕ ಗುಣವೇನೆಂದರೆ ಇದು ವಿಟಮಿನ್ ಜೀವಸತ್ವ ಸಿ ಅನ್ನೋದು ಹೆಚ್ಚಾಗಿ ಹೊಂದಿದೆ. ಇದು 160 ಮಿಲಿಗ್ರಾಮ್, ಒಂದು 100 ಗ್ರಾಮ್ ಎಲೆ ತಗೊಂಡ್ರೆ 160 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಸಿಗುತ್ತೆ ಇದರಿಂದ. ಮತ್ತು ಐರನ್ನು, ಕಬ್ಬಿಣ ಮತ್ತು ಸುಣ್ಣಾಂಶನೂ ಹೆಚ್ಚಾಗಿ ಹೊಂದಿದೆ. ಆಮೇಲೆ ಇದರಲ್ಲಿ ವಾಸನೆ ಭಾಳ ಚೆನ್ನಾಗಿರ್ತದೆ. ರೈತರು ಈಗ ಶಾಪ್ಗಳಲ್ಲೆಲ್ಲ ಮಾರ್ಕೆಟಲ್ಲಿ ಮಾರಿದ್ರೂ ಅದು 1 ವಾರ ಕಟ್ ಮಾಡಿದ್ರೂ ಸಹ ಅದು ಬಾಡದೇನೆ ಚೆನ್ನಾಗಿ ಫ್ರೆಶ್ ಆಗಿ ಇರುವಂತನೂ ಅವರ ಅನಿಸಿಕೆಯನ್ನು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿನೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಒಂದು 20 ದಿವಸ ಇಟ್ಕೋಬೋದು. ಅಥವಾ ರೂಮ್ ಟೆಂಪ್ರೇಚರಲ್ಲಿ ನಾವು ಪಾಲಿಥಿನ್ ಕವರಲ್ಲಿ ಇಟ್ಟಿದ್ರೂ 4-5 ದಿವಸ ಏನು ಕೆಡದೇನೆ ಚೆನ್ನಾಗೇ ಇರ್ತದೆ ಈ ತಳಿ. ಇದನ್ನು ಬೆಳೆಯೋದೂ ಭಾಳ ಸುಲಭನೇ. ಇದರಲ್ಲಿ ಬೆಳೆಯುವಾಗ ಸಣ್ಣ ಮಡಿ ಮಾಡ್ಕೋಬೋದು, ಅಥವಾ ಸಾಲು ಮಾಡಿನೂ ಮಾಡ್ಕೋಬೋದು, ಅಥವಾ ಎತ್ತರ ಮಾಡಿ ಡ್ರಿಪ್ ಮಾಡ್ಕೋಬೋದು. ಡ್ರಿಪ್ ಲೈನ್ಗೆ 2 ಕಡೆನೂ ಸಾಲು ಹಾಕಿದರೆ ಚೆನ್ನಾಗಿ ಮಳೆಗಾಲದಲ್ಲಿ ಡ್ರಿಪ್ ಲೈನ್ ಆದರೆ ಸೂಕ್ತ ಆಗುತ್ತದೆ. ಜಾಸ್ತಿ ನೀರು ನಿಂತಷ್ಟು ಗಿಡ ಹಾಳಾಗುತ್ತೆ. ಸೊ ನೀರು ಈ ಕಡೆ ಆ ಕಡೆ ಹೋಗಬೇಕು ಅಂದರೆ ಎತ್ತರ ಮಾಡಿ ಅದು ಬೆಡ್ಸ್ ಮಾಡಿದರೆ ಚೆನ್ನಾಗಿ ಇಳುವರಿ ಕೊಡ್ತದೆ. ಇದು ವಾಸನೆ ಚೆನ್ನಾಗಿರ್ತದೆ. ಇದೂ ಓಪನ್ ಪಾಲಿನೇಟೆಡ್ ತಳಿನೇ. ಕೆಲವರು ಹೈಬ್ರಿಡ್ಸ್ ಅಂತ ಸಿಗ್ತಾ ಇರ್ತವೆ ಮಾರ್ಕೆಟಲ್ಲಿ, ಬಟ್ ಕೊತ್ತಂಬರಲ್ಲಿ ಇಲ್ಲಿ ಇರೋದೆಲ್ಲ ಓಪನ್ ಪಾಲಿನೇಟೆಡ್. ನಮ್ಮಲ್ಲಿ ಒಂದೇ ತಳಿ ಮಾಡಿದ್ದೇವೆ. ಇದೇನೆಂದರೆ ರೈತರೇ ತಮ್ಮಂತೆ ತಾವೇ ಬೀಜ ಮಾಡ್ಕೊಳ್ಬೋದು. ಒಂದ್ಸಲ ತಗೊಂಡು ಹೋಗಿದ್ರೆ ಈ ಬೀಜನೂ ನಮ್ಮ ಸಂಸ್ಥೆಗೆ ಬಂದು ಪಡೆಯಬೋದು. 1 ಎಕರೆಗೆ ಸುಮಾರು 4-5 ಟನ್ನಷ್ಟು ಇಳುವರಿ ಕೊಡ್ತದೆ. ಇದು ಸೀಸನ್ ಮೇಲೆ ಡಿಪೆಂಡ್ ಆಗಿದೆ. ಈ ತಳಿನೂ ಬರೀ ಮಳೆಗಾಲ ಚಳಿಗಾಲಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಆದರೆ ಕೆಲವರು ರೈತರು ಏನು ಮಾಡಿದ್ದಾರೆ ಅಂದರೆ ಬೇಸಿಗೆನೂ ಬೆಳೆದಿದ್ದಾರೆ. ಬೇಸಿಗೆಯಲ್ಲಿ ಸ್ವಲ್ಪ ಶೇಡ್ ನೆಟ್ ಕೊಡ್ತಾರೆ. ಶೇಡ್ ನೆಟ್ ಕೊಟ್ಟಷ್ಟು ಅದು ಇಳುವರಿ ಚೆನ್ನಾಗಿ, ಗ್ರೋತು ಚೆನ್ನಾಗಿರ್ತದೆ. ಆ ಥರ ಮಾಡಿ ಒಂದೊಂದು ಕಟ್ಟೆಗೆ 10-15 ರೂಪಾಯಿ ಕೆಜಿಗೆ ಅಷ್ಟೂ ಅವರು ದುಡ್ಡು ತೆಗೆದಿದ್ದಾರೆ. ಅಂದರೆ ಒಂದು 4 ಟನ್ ಅಂದರೆ 40,000 ಖಂಡಿತ ಸಿಗ್ತದೆ. ಒಂದು 70 ದಿವಸ ಹೇಳಿ 40,000 ಆದಾಯ ಪರೀಬೋದು. ಖರ್ಚು ಒಂದು 10,000-15,000 ಇರ್ಬೋದು ಅವರಿಗಷ್ಟೇ. ಕೊತ್ತಂಬರಿಗೆ ಹೆಚ್ಚಿನ ಯಾವ ರೋಗ ಬಾಧೆ ಇಲ್ಲದಿದ್ದರೂ ಮಳೆಗಾಲದಲ್ಲಿ ಬೂದಿ ರೋಗ ಕಾಣಿಸಿಕೊಳ್ಳುತ್ತದೆ. ಸೂಕ್ತ ಔಷಧಿ ಸಿಂಪರಣೆಯಿಂದ ಇದರ ನಿಯಂತ್ರಣ ಸಾಧ್ಯ. ಚಳಿಗಾಲದಲ್ಲಿ ಒಂದು ಬರೋ ರೋಗ ಏನೆಂದರೆ ಪೌಡ್ರಿ ಮಿಲ್ಯು ಅಂತ, ಬೂದಿ ರೋಗ ಅಂತಾರೆ. ಬೂದಿ ರೋಗ ತಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ನಮ್ಮ ಅರ್ಕಾ ಇಶಾ ತಳಿಗಿಲ್ಲ. ಆದರೆ ನಾವೊಂದು ಇದು ಸಲ್ಫೆಕ್ಸ್ ಆದರೂ ಸರಿ, ಕೆರಾತನ್ ಆದರೂ ಸರಿ ಸ್ಪ್ರೇ 1 ml ಲೀಟರ್ ನೀರಲ್ಲಿ ಸೇರಿಸಿ ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಆಗುತ್ತೆ. ಮಳೆಗಾಲದಲ್ಲಿ ಒಂದು ಬ್ಯಾಕ್ಟೀರಿಯಲ್ ಸ್ಯೂಡೋಮೋನಾಸ್ ಅಂತ ಒಂದು ಬರ್ತಾ ಇದೆ. ಅದಕ್ಕೆ ನಾವು ಕೊಸೈಡ್ ಅಂತ ಹೇಳ್ತೀವಲ್ಲ, ಕೊಸೈಡನ್ನೇ ಒಂದು 2 ಗ್ರಾಮ್ 1 ಲೀಟರ್ ನೀರಲ್ಲಿ ಸೇರಿಸಿ ಸಿಂಪಡಣೆ ಮಾಡಿದರೆ ಅದು ಹತೋಟಿ ಮಾಡ್ಬೋದು. ಆದರೆ ಸ್ಪ್ರೇ ಮಾಡಿದ ನಂತರ ಅದಕ್ಕೆಲ್ಲ ಹೇಳಿದ ಥರ ಒಂದು 10 ದಿವಸ ವೆಯ್ಟ್ ಮಾಡಿ ಆಮೇಲೆ ಕುಯ್ಯಬೇಕಾಗುತ್ತೆ. ಅಲ್ಪ ಪ್ರಮಾಣದಲ್ಲಿ ಅಥವಾ ಇತರ ತರಕಾರಿಗಳ ಜೊತೆ ಅಂತರ ಬೆಳೆಯಾಗಿ ಇಲ್ಲವೇ ಪ್ರಮುಖ ಬೆಳೆಯಾಗಿಯೂ ಚಿಕ್ಕ ಮಡಿಗಳಲ್ಲಿ 1 ವಾರದ ಅಂತರದಲ್ಲಿ ಕೊತ್ತಂಬರಿ ಬೆಳೆಯುವುದು ಲಾಭದಾಯಕ. ಇದರಿಂದ ಪ್ರತಿನಿತ್ಯ ಆದಾಯ ಪಡೆಯಬಹುದು. ಅಲ್ಲದೆ 1 ಬಾರಿ ಈ ಬೀಜ ಖರೀದಿಸಿದರೆ ಮುಂದೆ ರೈತರು ಸ್ವತಃ ಬೀಜೋತ್ಪಾದನೆ ಕೂಡ ಮಾಡಬಹುದು. ಒಳ್ಳೆ ತಳಿಗಳು ನಾವೇನೇನು ಅಭಿವೃದ್ಧಿ ಪಡೆದೀವೋ ನಮ್ಮ ಸಂಸ್ಥೆಯಿಂದ ರೈತರಿಗೋಸ್ಕರ ನಾವು ಮಾಡಿರೋ ತಳಿಗಳನ್ನು ಬೀಜ ಪಡೆಯೋದು ನಮ್ಮಿಂದಾನೆ ತಗೊಂಡು ಹೋಗಿ ಬೆಳೆಯಬಹುದು. ಅವರೇ ಈ ಓಬಿ ಪಾಲಿನೇಟೆಡ್ ಆಗಿರೋದ್ರಿಂದ ಅವರೂ ಬೀಜ ಅಭಿವೃದ್ಧಿ ಪಡ್ಕೊಂಡು ಮತ್ತೆ ಹಾಕ್ತಾನೂ ಇರ್ಬೋದು.
ಕೃಷಿಯ ಜೊತೆಗೆ ರೈತ ಬಾಂಧವರು ಪಶುಸಂಗೋಪನೆ, ಕುಕ್ಕಟ ಪಾಲನೆ, ಮೀನುಗಾರಿಕೆಯಂತಹ ಹಲವು ಬಗೆಯ ಉಪಕಸುಬುಗಳನ್ನು ಕೈಗೊಳ್ಳುವುದು ಸಾಮಾನ್ಯ. ಇವು ಕೃಷಿಗೆ ಉಪಯುಕ್ತ ಗೊಬ್ಬರ ನೀಡುವುದರ ಜೊತೆಗೆ ಹೆಚ್ಚುವರಿ ಆದಾಯ ನೀಡುತ್ತವೆ. ಅದರಂತೆಯೇ ಜೇನು ಕೃಷಿ ಕೂಡ ಬಹುಪಯೋಗಿಯಾಗಿದೆ. ಜೇನು ನೊಣಗಳು ಪರಾಗಸ್ಪರ್ಶ ಮಾಡುವುದರಿಂದ ಬೆಳೆಗಳಲ್ಲಿ ಗುಣಮಟ್ಟ ಮತ್ತು ಇಳುವರಿ ವೃದ್ಧಿಸುತ್ತದೆ. ಜೊತೆಗೆ ಜೇನಿನಿಂದಲೂ ಹೆಚ್ಚಿನ ಆದಾಯ ಪಡೆಯಬಹುದು. ಹೀಗೆ ಏಲಕ್ಕಿ, ಅಡಿಕೆ, ಜಾಕಾಯಿ, ಕಾಫಿ ಮುಂತಾದ ಬೆಳೆಗಳ ಜೊತೆಗೆ ಜೇನು ಕೃಷಿ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಕೊಪ್ಪ ತಾಲೂಕಿನ ಗೋಪಾಲಯ್ಯ ಕರ್ಕಿ ಗ್ರಾಮದ ಕೃಷ್ಣಾನಂದ್ ಹೆಬ್ಬಾರವರು. ಒಂದು 2 ಎಕರೆ ಜಮೀನನ್ನು ಹೊಂದಿದ್ದೀನಿ ನಾನು. ಈ 2 ಎಕರೆ ಜಮೀನಲ್ಲಿ ಸಣ್ಣ ಮಟ್ಟಿಗೆ ಅಡಿಕೆ ತೋಟ ಬೆಳೆದಿದ್ದೇನೆ. ಜೊತೆಗೆ ವಿವಿಧ ಬೆಳೆಗಳನ್ನು ಬೆಳೆದಿದ್ದೇನೆ. ಕಾಫಿ ಹಾಕಿದ್ದೇನೆ, ಜೊತೆಗೆ ಲವಂಗವನ್ನು ಬೆಳೆದಿದ್ದೇನೆ, ಜೊತೆಗೆ ಈ ಸಲ ಜಾಯಿಕಾಯಿನೂ ಸ್ವಲ್ಪ ಹಾಕಿದ್ದೇನೆ, ಏಲಕ್ಕಿನೂ ಜೊತೆಗೆ ಇಟ್ಕೊಂಡಿದ್ದೇನೆ, ಬಾಳೆ ಇಟ್ಕೊಂಡಿದ್ದೇನೆ. ಆದರೆ ಬಾಳೆಯಲ್ಲಿ ಹೆಚ್ಚಿನ ಆದಾಯ ಬರೋಲ್ಲ, ಯಾಕೆಂದರೆ ಅದು ಮಂಗನ ಕಾಟ, ಆದ್ದರಿಂದ ಇಲ್ಲಿ ಆದಾಯ ಸ್ವಲ್ಪ ಕಮ್ಮಿ ಇದೆ ನನಗೆ. ಮತ್ತು ಅಡಿಕೆನೂ ಬೆಳೆದಿದ್ದೇನೆ. ಅಡಿಕೆ ಹಂತವಾಗಿ ಅಡಿಕೆಯನ್ನು ಬೆಳೀತಾ ಬಂದಿದ್ದೇನೆ. ಸ್ವಲ್ಪ ನನಗೆ ಒಂದು 15 ಗುಂಟೆ ತೋಟ, ಹಳೆ ತೋಟ ಇತ್ತು. ಅದೇ ಆದಾಯ ನಂಬಿಕೊಂಡು ಹೊಸದಾಗಿ ಈಗ ತೋಟವನ್ನು ಮಾಡ್ತಾ ಬಂದಿದ್ದೇನೆ. ಉಪಕಸುಬಾಗಿ ಜೇನು ಬೆಳೆಯನ್ನು ಕೃಷಿ ಕೈಗೊಂಡಿದ್ದೇನೆ. ನಾನು ಒಂದು 25 ಜೇನು ಕುಟುಂಬನೂ ಇಟ್ಕೊಂಡಿದ್ದೇನೆ. ಸುಮಾರು ನನಗೆ ವರ್ಷಕ್ಕೆ ಒಂದು ಕುಟುಂಬದಲ್ಲಿ ಒಂದು 5 ರಿಂದ 6 ಕೆಜಿ ಅಥವಾ 10 ಕೆಜಿ ತನಕನೂ ಆದಾಯ ಸಿಗುತ್ತೆ. ಜೇನು ಸಾಕಾಣಿಕೆಯಿಂದ ರೈತರಿಗೆ ತುಂಬ ಲಾಭದಾಯಕ ಇದೆ. ಅಡಿಕೆಯಲ್ಲಿ ಪರಾಗಸ್ಪರ್ಶ ಮಾಡೋದ್ರಿಂದ ಅಡಿಕೆ ಬೆಳೆಗೆ ಒಂದು ಲಾಭದಾಯಕ ಬರುತ್ತದೆ, ಇಳುವರಿ ಜಾಸ್ತಿ ಬರ್ತದೆ. ಜೊತೆಗೆ ತೆಂಗಿನಲ್ಲಿ ಪ್ರತಿ 12 ತಿಂಗಳು ಅದು ಕೈ ಬರೆಯೋದ್ರಿಂದ ಜೇನು ಅದರಲ್ಲಿ ಪರಾಗಸ್ಪರ್ಶ ಮಾಡಿ ಅದರಲ್ಲಿ ತುಂಬ ಲಾಭ ಪಡ್ಕೊಬೋದು. ಮತ್ತು ಇನ್ನು ಕಾಡು ಬೆಳೆ ಹೇಗೂ ಇಲ್ಲಿ ಮಲೆನಾಡಲ್ಲಿ ಕಾಡು ಬೆಳೆನೇ ಇರೋದು, ಜೇನು ಪರಾಗಸ್ಪರ್ಶ ಮಾಡ್ತವೆ. ಕಾಡು ಬೆಳೆ ಭಾರಿ ಒಳ್ಳೆಯದಾಗ್ತದೆ. ಸಣ್ಣ ಪ್ರಮಾಣದಲ್ಲಿ ರೈತರು ಜೇನು ಕಸುಬನ್ನು ಕಲ್ತ್ಕೊಂಡ್ರೆ ಭಾರಿ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗ್ ತಗೊಂಡು ಹೆಚ್ಚಿನ ಲಾಭ ನಾನು ಪಡಿತಿದ್ದೇನೆ. ಜೊತೆಗೆ ರೈತರಿಗೆ ಬೇಕಾದಲ್ಲಿ ನಾವು ಜೇನನ್ನು ಟ್ರೈನಿಂಗ್ ಕೊಡ್ತಿದ್ದೇನೆ, ಜೊತೆಗೆ ಜೇನಿನ ಕುಟುಂಬ ಕೊಡ್ತಿದ್ದೇನೆ, ಜೇನಿನ ಪೆಟ್ಟಿಗೆ ಕೊಡ್ತಿದ್ದೇನೆ, ಜೇನಿನ ಮೇಣ ಕೊಡ್ತಿದ್ದೇನೆ. ಅವರಿಗೆ ರೈತರಿಗೆ ಏನೇನು ಬೇಕಾ ಜೇನಿನ ಬಗ್ಗೆ ಅದೆಲ್ಲ ಮಾಹಿತಿ ನಾವು ಕೊಡ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ವತಿಯಿಂದ ನಾವು ಒಂದು ಸಂಘ ಮಾಡಿಕೊಂಡು ಅದರಲ್ಲಿ 20 ಜನ ಸೇರಿಕೊಂಡು ಒಂದು ಸಂಘ ಮಾಡಿದ್ದೀನಿ. ತೋಟಗಾರಿಕೆ ವತಿಯಿಂದ ನಮಗೆ ಒಂದು ಸಹಾಯಧನ ಅಂತ 50,000 ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾವು ಜೇನು ಕಸುಬನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಕನಿಷ್ಠ ಪಕ್ಷ ನಮ್ಮ ಸಂಘದವರು 2 ಜೇನು ಕುಟುಂಬನ ಈ ದಿನದಿಂದಲೇ ಸಾಕಬೇಕು ಅಂತ ಒಂದು ನಾವು ನಿರ್ಣಯ ತಗೊಂಡು ಪ್ರತಿಯೊಬ್ಬರು ಬಹುಶಃ 2 ಜೇನುಗಳನ್ನು ಈಗ ಸಾಕ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಸಾಕೋಕ್ಕೆ ಅನುಕೂಲವಾಗ್ತದೆ. ನಾವು ತೋಟಗಾರಿಕೆ ವತಿಯಿಂದ ತರಬೇತಿ ತೊಗೊಂಡಿದ್ದೀವಿ. ಜೊತೆಗೆ ನಮಗೆ ತೋಟಗಾರಿಕೆ ಮಿಷನ್ ಮತ್ತು ಕೈಗಾರಿಕೆ ವತಿಯಿಂದ ನಾನು ಲೂಲೆ ಅಂದಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡು ಎಪಿಮೆಲಿಪೇರ ತೊಗೊಂಡು ಬಂದಿದ್ದೇನೆ. ಹೆಚ್ಚಿನ ಪ್ರಮಾಣದಲ್ಲಿ ಟ್ರೈನಿಂಗ್ ಆಗಿದೆ, ಆದಾಯನೂ ಬಳಸ್ತಾ ಇದ್ದೇನೆ. ಏಕೆಂದರೆ ಇದು ಫುಲ್ಲು ಆಯುರ್ವೇದದಲ್ಲಿ ಕೂಡಿ ಬರುವಂಥ ಜೇನಿದು. ಏಕೆಂದರೆ ಇಲ್ಲಿ ಮರ ಗಿಡಗಳಲ್ಲಿ ಮಾತ್ರ ಇದು ಪರಾಗಸ್ಪರ್ಶ ಮಾಡಿ ಜೇನನ್ನು ಕಲೆಕ್ಟ್ ಮಾಡುತ್ತೆ ಅಂತ. ಇದು ತುಂಬ ಆಯುರ್ವೇದದಲ್ಲಿ ಉತ್ತಮವಾದ ಜೇನು, ಆದ್ದರಿಂದ ಇಲ್ಲಿ ತುಂಬ ಬೇಡಿಕೆ ಇದೆ. ನನ್ನ ಹತ್ರ ಬಂದು 500 ರೂಪಾಯಿಗೆ ಒಂದು ಬಾಕ್ಸನ್ನು, ಒಂದು ಕೆಜಿಯನ್ನು ತೊಗೊಂಡು ಹೋಗ್ತಿದ್ದಾರೆ. ನಾನು 500 ರೂಪಾಯಿಗೆ ಕೊಡ್ತಿದ್ದೆ. ಅದೊಂದು ಲಾಭದಾಯಕ. ಯಾಕಂದರೆ ಮಾರ್ಕೆಟಲ್ಲಿ 250 ಸಿಗ್ತದೆ, ಇಲ್ಲಿ ಅದರಿಂದ 500 ರೂಪಾಯಿಗೆ. ಯಾಕಂದರೆ ತಗೊಂಡು ಹೋಗ್ತಾರೆ. ಇಲ್ಲಿ ತುಂಬ ಜನ ಬೆಂಗಳೂರು ಮತ್ತು ಮೈಸೂರು ಬದಿಯವರೆಲ್ಲ ಇಲ್ಲಿ ಬಂದು ತೊಗೊಂಡವರು ತುಂಬ ಜನ ಇದ್ದಾರೆ. ನಾವು ಕೆಡದಂತೆ ಅದನ್ನು ಜೋಪಾನ ಮಾಡಿ ಕೊಡ್ತಾಯಿದ್ದೇವೆ ನಾವು. ಕೃಷಿ ಜೊತೆಗೆ ಜೇನು ಮಾಡ್ಕೊಳ್ಳೋದು, ವಿವಿಧ ಬೆಳೆ ಅಂತಲ್ಲ, ಹಾಗೂ ಇದು ಜೇನು ಒಂದು ಬೆಳೆ ಅಂತ ತಿಳ್ಕೊಂಡು ಜೇನನ್ನು ಕಸುಬನ್ನು ಮಾಡೋದ್ರಲ್ಲಿ ಭಾರಿ ಒಂದು ಲಾಭದಾಯಕ ಅಂತ ನಾನು ಇಷ್ಟಪಡ್ತಿದ್ದೇನೆ. ಮಿಶ್ರ ಬೆಳೆ ತೋಟದಲ್ಲಿ ಬೆಳೆಯುವುದು ಭಾರಿ ಒಂದು ಲಾಭದಾಯಕವಾಗಿದೆ. ತಮ್ಮ ಒಣ ಭೂಮಿಯಲ್ಲಿ ಅಕೇಶಿಯಾ ಬೆಳೆಯುತ್ತಿರುವ ಹೆಬ್ಬಾರವರು ಯಾವುದೇ ಹೆಚ್ಚಿನ ಖರ್ಚಿಲ್ಲದೆ ಉತ್ತಮ ಲಾಭ ನೀಡುವಂತಹ ಬೆಳೆ ಇದಾಗಿದೆ ಎಂದು ಹೇಳುತ್ತಾರೆ. ನಾನು ಅಡಿಕೆ ಬೆಳೆದಿದ್ದೇನೆ, ಮತ್ತು ಕಾಫಿ ಬೆಳೆದೇನೆ, ಎಲ್ಲ ಬೆಳೆದೇನೆ. ಜೊತೆಗೆ ಒಣ ಭೂಮಿ ನಂದು ಸುಮಾರು ಒಂದು ಎಕರೆ ಆಗೋಷ್ಟಿತ್ತು. ಅದರಲ್ಲಿ ನಾನು ಈ ದಿನಗಳಲ್ಲಿ ಅಕೇಶಿಯಾ ಹಾಕಿದ್ದೇನೆ. ಸುಮಾರು ಅಕೇಶಿಯಾ 5 ವರ್ಷ ಈಗ ಬಂದಿದೆ. ನಾನು ಹಿಂದೊಮ್ಮೆ ಹಾಕಿದ್ದೆ, ಒಂದು 15 ವರ್ಷ ಆಗಿತ್ತು. ಅದು ಒಂದು ಸಲ ಕೊಟ್ಟು ಕಟಾವು ಮಾಡಿಕೊಂಡು ನನಗೆ ಅದರಲ್ಲೂ ಲಾಭ ಬಂದಿದೆ. ಈಗ ಪುನಃ ಅದೇ ಜಾಗಕ್ಕೆ ಮತ್ತೆ ಪುನಃ ನಾನು ಹಾಕಿ ಈಗ ಒಂದು 5 ವರ್ಷ ಆಗಿದೆ. ಅದು ಒಂದು ಲಾಭದಾಯಕನೇ ಕಾಣಿಸುತ್ತೆ. ಯಾಕೆಂದರೆ ಅದಕ್ಕೆ ನೀರು ಬೇಡ, ಯಾವುದೇ ರೀತಿ ಬೇಲಿ ಬೇಡ. ನೀವು 2 ವರ್ಷ ಅದನ್ನು ಕಾಪಾಡ್ಕೊಂಬಿಟ್ರೆ ಆಕಾಶಿಗೆ ನಿಜಕ್ಕೂ ಅದು ಒಳ್ಳೆ ಬೆಳೆ ಅಂತ ನಾನು ಹೇಳ್ಕೊಳ್ತೇನೆ. ಯಾವುದೇ ರೀತಿ ಅದರಲ್ಲಿ ಸಮಸ್ಯೆ ಬರೋದಿಲ್ಲ. ನೀವು 2 ವರ್ಷ ಕಾಪಾಡಿಬಿಟ್ರೆ ಮತ್ತು ನೀವು 15 ವರ್ಷಕ್ಕೆ ಅದೊಮ್ಮೆ ಕಟಾವು ಬರುತ್ತೆ. ಕಟಾವು ಬಂದರೆ ತುಂಬ ಆದಾಯ ಉಂಟು. ಅದರಲ್ಲಿ ಲಾಭದಾಯಕವಾದ ಒಂದು ಬೆಳೆ ಅಕೇಶಿಯಾ ಅಂತ
ಹೇಳಲಿಕ್ಕೆ ರೈತರಿಗೆ ಇಷ್ಟಪಡ್ತೀನಿ ನಾನು. ರೈತ ಬಾಂಧವರು ತಪ್ಪು ತಿಳ್ಕೊಂಡಿದ್ದಾರೆ. ಅಕೇಶ ನೀರು ಎಳ್ಕೊಳ್ತದೆ, ಬೇರೆ ಮರಗಳಿಗೆ ತೊಂದರೆ ಆಗ್ತದೆ, ಮತ್ತು ಅಡಿಕೆಗೆ ತೊಂದರೆ ಆಗುತ್ತೆ, ಬಾಳೆಗೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅದೆಲ್ಲ ಸುಳ್ಳು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನೀವು ಹಾಗೇ ಅದೇ ಆಗುತ್ತೆ ಅಂತ ಹೇಳಿದ್ರೆ ಅಕೇಶಿಗೂ ಮತ್ತು ಬೇರೆ ಇಳುವರಿ ಕೊಡುವಂಥ ಮರ ಇದಕ್ಕೂ ಒಂದು ಮಧ್ಯದಲ್ಲಿ ಟಂಚ್ ಮಾಡ್ಕೊಂಬಿಟ್ರೆ ಅದು ಈ ಕಡೆ ಬರೋಕ್ಕೆ ಸಾಧ್ಯತೆಯೇ ಇಲ್ಲ. ಅಕೇಶ ಬೇರೆ ಇರ್ತದೆ, ಈ ತೋಟ ಬೆಳೆನೇ ಬೇರೆ ಇರ್ತದೆ. ಒಳ್ಳೆಯ ಲಾಭದಾಯಕ. ನೀರು ಏನು ಸಾಧ್ಯ, ನೀರು ಎಳೆದಿಲ್ಲ ಅದು. ಇತ್ತೀಚಿನ ದಿನಗಳಲ್ಲಿ ಅದು ಚುಂಗುಳ ಅದರಿಂದ ಉತ್ಪತ್ತಿ ಆಗ್ತದೆ ಅಂತೇಳಿ ನಾವು ಸಾಗರ, ತೀರ್ಥಹಳ್ಳಿ ಆ ಭಾಗದಲ್ಲಿ ಜನರು ಹೇಳಿದ್ದುಂಟು. ಬಹುಶಃ ಅದೆಲ್ಲ ಸುಳ್ಳು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನನಗೆ ಈಗ ನಾನು 15 ಒಂದು ಸಲ ಕೊಟ್ಟದ್ದು 15 ವರ್ಷದಲ್ಲಿ, ಮತ್ತು ಈಗ ಹಾಕಿ 5 ವರ್ಷ ಆಯಿತು. 20 ವರ್ಷದಲ್ಲಿ ನನಗೆ ಆ ಥರ ಏನು ಎಫೆಕ್ಟ್ ಕಂಡು ಬರಲಿಲ್ಲ. ಅದು ಒಳ್ಳೆಯ ಲಾಭದಾಯಕ ಆದ ಬೆಳೆನೇ. ಅದು 12-15 ಅಡಿ ಹೈಟಲ್ಲಿ ಇದೆ ಈಗ. ಅಲ್ಲ, ಗರ್ತ್ ಅಂತ ಹೇಳಿದ್ರೆ ಸುಮಾರು ಒಂದು ಕೈ ರೆಟ್ಟೆ ಅಷ್ಟು ದಪ್ಪದಲ್ಲಿ ಈಗ ಬಂದಿದೆ 5 ವರ್ಷಕ್ಕೆ. ಅದು ಇನ್ನೂ ಮೇಹನತ್ತು ಮಾಡಿದರೆ ಆಗ್ತದೆ. ಬಹುಶಃ ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಇಲ್ಲದ ಕಾರಣದಿಂದ ಅದಾಗೆ ಬೆಳೀತಾ ಇದೆ. ಈಗ ಒಂದು ಅಕೇಶಿ ಮರ ಒಂದು ಬೆಳೆದು ಒಂದು 15 ವರ್ಷ ಅಂತಾದರೆ ಸುಮಾರು ಅದು 1-1.5 ಅಡಿ ಸುತ್ತಳತೆ ಬರ್ತದೆ. ಸುಮಾರು ಅದು ನನ್ನ ಅಂದಾಜು ಪ್ರಕಾರ 60-70 ಅಡಿ ಹೈಟ್ ಹೋಗ್ಬೋದು ಒಳ್ಳೆಯ ಅಕೇಶಿ ಮರ ಅಂತಾದರೆ. ಸುಮಾರು ಅದಕ್ಕೆ 2,000 ರೂಪಾಯಿ ಅಥವಾ 2,500 ರೂಪಾಯಿ ಲಾಭದಾಯಕ ಸಿಗ್ತದೆ. ಏಕೆಂದರೆ ಯಾವುದೇ ಖರ್ಚಿಲ್ಲದೆ ನಮಗೆ ಅದು ಸಿಗುವಂಥದ್ದು. ಏಕೆಂದರೆ ಡಿಪಾರ್ಟ್ಮೆಂಟ್ ಖರ್ಚಾಗಲಿ, ಅರಣ್ಯ ಇಲಾಖೆದಾಗಲಿ, ಕೊಯ್ದು ಕಟಾವು ಮಾಡೋದು ಅಥವಾ ತೊಗೊಂಡು ಹೋಗೋದು ಯಾವುದೇ ನಮಗೆ ಬರಲ್ಲ. ಅದು ಯಾವುದೇ ಖರ್ಚಿಲ್ಲ ನಮಗೆ. ಅವರು ಯಾರೇ ಏಜೆಂಟ್ರಾಗಲಿ ಅವನು ಕ್ಯಾಶ್ ಕೊಟ್ಟು 2,000 ರೂಪಾಯಿಗೆ ಆ ಮರವನ್ನು ಕೊಡ್ತಾನೆ. ನೋಡಿ, ಅದು ಎಲೆ ಬೀಳುತ್ತೆ. ಎಲೆ ಬಿದ್ದರೆ ಅದನ್ನು ತಗೊಂಡು ನಾವು ಹಟ್ಟಿಗೆ ಹಾಕ್ಬೋದು. ಅದು ಗೊಬ್ಬರ ಆಗ್ತದೆ. ಭಾರಿ ಒಳ್ಳೆ ಗೊಬ್ಬರ. ಅದು ನಿಜಕ್ಕೂ ಭಾರಿ ಒಳ್ಳೆ ಗೊಬ್ಬರ, ರೈತರಿಗೆ ಅಗತ್ಯವಾದ ಗೊಬ್ಬರ. ಜೊತೆಗೆ ಅದರದ್ದು ಕಟ್ಟಿಗೆ ಅಂತೂ ಭಾರಿ ಒಳ್ಳೆ ಕಟ್ಟಿಗೆ. ಅದು ವರ್ಷ ಏನು ಕುಂಬಾಗೋದಿಲ್ಲ ನಮಗೆ. ಅದು ರೈತರಿಗೆ ಭಾರಿ ಅಗತ್ಯ. ಅದು ಸುಸಜ್ಜಿತವಾಗಿ ಶ್ರಮವಹಿಸಿ ಕೃಷಿ ಕೈಗೊಂಡಲ್ಲಿ ಅತ್ಯಂತ ಲಾಭದಾಯಕ ಎನ್ನುವುದು ಹೆಬ್ಬಾರವರ ಅನುಭವ. ಅಲ್ಲದೆ ವಿವಿಧ ಬೆಳೆ ಬೆಳೆಯುವುದರಿಂದ ಆರ್ಥಿಕ ಸಬಲತೆ ಕಾಯ್ದುಕೊಳ್ಳಬಹುದು ಎನ್ನುವುದಕ್ಕೆ ಹೆಬ್ಬಾರವರು ನಿದರ್ಶನವಾಗಿದ್ದಾರೆ. ನನ್ನ ಪ್ರಕಾರವಾಗಿ ಕೃಷಿ ಯಾವತ್ತೂ ಮೋಸ ಮಾಡಿಲ್ಲಲ್ಲ. ಆದರೆ ವಿವಿಧ ಬೆಳೆಯನ್ನು ಬೆಳಿಬೇಕಾಗತ್ತೆ ಮನುಷ್ಯ. ಏಕೆಂದರೆ ಒಂದು ವರ್ಷ ಮಳೆ ಇಲ್ಲ, ಅಥವಾ ಮಳೆ ಬಂದು ಜಾಸ್ತಿ ಆಯಿತು, ಅವನ ಅಡಿಕೆ ಫಸಲು ಹಾಳಾಯಿತು, ಅಥವಾ ಇನ್ಯಾವುದೋ ಒಂದು ನಷ್ಟ ಆಯಿತು ಮಳೆ ಇಲ್ಲದೆ. ಆ ನಿಟ್ಟಿನಲ್ಲಿ ಅವನು ವಿವಿಧ ಬೆಳೆ ಬೆಳ್ಕೊಂಡ್ರೆ ಒಂದರಲ್ಲಿ ಅವನ ಲಾಭದಾಯ ಸಿಗುತ್ತೆ, ಅವನ ಜೀವನ ಸಾಗಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ನಿಜಕ್ಕೂ ನೆಮ್ಮದಿಯಿಂದ ಇದ್ದೀವಿ.